ಇಲ್ಲಿ ಹೆಸರಿದೆ ನೋಡಿ ಯಾರ್ಯಾರು ಅಂತ. ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷರು. ಎರಡನೇ ಹೆಸರೇ ನಮ್ಮ ಬಿಡದಿ ಭಾಗದ ಜನ ಅರ್ಥ ಮಾಡ್ಕೊಳ್ಳಿ, ಗ್ರೇಟ್ ಶಿವಕುಮಾರ್ ಅವರು ಈ ಸತ್ಯ ಶೋಧನಾ ಸಮಿತಿಯ ಎರಡನೇ ಹೆಸರೇ ಶಿವಕುಮಾರ್ ಅವರದು. ಶಿವಕುಮಾರ್ ಅವರೇ ಕಾಗೋಡು ತಿಮ್ಮಪ್ಪನವರು ಅಲ್ಲೆಲ್ಲ ಶಿವಮೊಗ್ಗದಲ್ಲಿ ಇರಬೇಕೀಗ. ಏನು ವರದಿ ಕೊಟ್ಟಿರೋ ವರದಿ ಏನು? ಅವ್ರು ಹೇಳ್ತಾರೆ, ನಾನು ನಿಮ್ ಗಮನಕ್ಕೆ ನಾನು ತರ್ಲಿಕ್ಕೆ ಬಯಸ್ತೀನಿ. 11/6/2006 ನಮ್ಮ ಬಿಡದಿ ಭಾಗಕ್ಕೆ ಪ್ರವಾಸ ಮಾಡಿದ್ದಾರೆ. ಅವರೆಲ್ಲ ನಮ್ಮ ಬಿಡದಿ ರೈತರನ್ನ ಭೇಟಿ ಮಾಡಿದ್ದಾರೆ, ಬೈರಮಂಗಲ ಎಲ್ಲ ಭಾಗದಲ್ಲಿ. 11/6/2006 ಬಂದು ಇಲ್ಲಿ ಪ್ರದೇಶದಲ್ಲಿ ಏನೆಲ್ಲ ನಿಮ್ಮ ಹತ್ರ ಮಾಹಿತಿ ತಗೊಂಡ್ರು. ಈ ವ್ಯಾಪ್ತಿಯಲ್ಲಿ 6,959 ಎಕರೆ ಖಾಸಗಿ ಜಮೀನು ಅಂದ್ರೆ ರೈತರದು, ಸರ್ಕಾರಿ ಜಮೀನು 2,725, ಒಟ್ಟು 9,684 ಎಕರೆ. ಇದನ್ನ ಶಿವಕುಮಾರ್ ಕೊಟ್ಟಿರೋ ವರದಿ. ಈ 2,725 ಎಕರೆ ಹೇಳೋರಲ್ಲ ಇಲ್ಲಿ 2006ರಲ್ಲಿ. ಈ 2,000 ಎಕರೆ ಎಲ್ಲೋಯ್ತು? ಈಗ ನೋಟಿಫಿಕೇಶನ್ ಮಾಡಿದಿರಲ್ಲ, ಸರ್ಕಾರದ ಭೂಮಿ ಯಾರ್ಯಾರಿಗೆ ಕೊಟ್ರಿ 2,000 ಎಕರೆ? ಇದು ಒಂದು ಭಾಗ ಇರಲಿ. ಅದರ ಜೊತೆಗೆ ಅವ್ರು ಹೇಳ್ತಾರೆ, ಇಲ್ಲಿ 18,000 ಜನಸಂಖ್ಯೆ ಇದೆ, 3,000 ಮನೆ ಇದೆ, 1,56,000 ತೆಂಗಿನ ಗಿಡ, 48,886 ಅಡಿಕೆ ಗಿಡ, 34,813 ಇತರೆ ಮರ, 28,275 ಮಾವಿನ ಮರ, 6,003 ಹುಣಸೆ ಮರ, 48,000 ತೇಗದ ಮರ, 13,000 ಬೇವಿನ ಮರ, ಇವೆಲ್ಲ ಇದೆ ಅಂತ ಹೇಳೋದ್ರ ಜೊತೆಗೆ 1,130 ಎಕರೆ ರಾಗಿ, 716 ಎಕರೆ ಭತ್ತ, 484 ಎಕರೆ ಕಬ್ಬು, 248 ಎಕರೆ ತರಕಾರಿ, 661 ಎಕರೆ ರೇಷ್ಮೆ, 227 ಎಕರೆ ಬಾಳೆ ಬೆಳೆ. ಇದು ನಾನು ಕೊಡ್ತಾ ಇರೋದಲ್ಲಪ್ಪ. ಇದು ಯಾರಪ್ಪ ಮಿನಿಸ್ಟ್ರು ಅಂದಲ್ಲಪ್ಪ ಹೇಳಿದ್ರೆ ಮಾಗಡಿ ನಮ್ಮ ಮಂಜಣ್ಣ ಮಿನಿಸ್ಟ್ರು. ಅಯ್ಯೋ, ನಾವು ಕಾಣದೇ ಇರೋದ? ನಾವು ಕಾಣದೇ ಇರೋ ಅಶೋಕ, ನಾನು ಕಾಣದೇ ಇರೋ ಮಂತ್ರಿಗಿರಿನ? ನಾವು ಕಾಣದೇ ಇರೋ ಮಂತ್ರಿಗಿರಿನ? ಏನದೇನು ಕೊಂಬಿದೆಯಾ? ಮಂತ್ರಿಗಿರಿ ಸ್ಪೆಷಲ್ ಆಗಿ ಕೊಂಬಿದೆಯಾ? ಮಾತಾಡ್ಬೇಕಾದ್ರೆ ಸ್ವಲ್ಪ ವಿಷಯ ತಿಳ್ಕೊಂಡು ಮಾತಾಡು. ಅದೆಲ್ಲ ಹೆಂಡದ ಅಂಗಡಿ ಮುಂದೆ ಕೂತ್ಕೊಂಡು ಮಾತಾಡ್ತಾರಲ್ಲ, ಅದೆಲ್ಲ ಮಾತಾಡೋದು, ಅದನ್ನೆಲ್ಲ ಮಾತಾಡೋದು. ಇಲ್ಲಿ ಇದೆಯನ್ನು ಮನವರಿಕೆ ಮಾಡಿಕೊಳ್ಳಲಾಯಿತು. ಆಗ ಹೇಳವ್ರೆ ಕೊಡಬೇಡಿ ಜಮೀನ ಅಂತ, ಅದನ್ನೇ ಮನವರಿಕೆ ಮಾಡಿಕೊಟ್ಟಿರೋದು ಅವರು, ಕೊಡಬೇಡಿ ಅಂತ. ಈ ಉಪನಗರದ ವ್ಯಾಪ್ತಿಗೆ ಬರುವ ಇಡೀ ಪ್ರದೇಶ ಅತ್ಯಂತ ಫಲವತ್ತಾಗಿದ್ದು, ನೀರಾವರಿ ಬೆಳೆ ಮತ್ತು 2 ಬೆಳೆಗಳನ್ನು ಬೆಳೆಯುವ ಪ್ರದೇಶವಾಗಿದ್ದು, ಜೊತೆಗೆ ಹೈನುಗಾರಿಕೆ, ಕುರಿ ಸಾಗಾಣಿಕೆ, ರೇಷ್ಮೆ ಹುಳು ಸಾಕಾಣಿಕೆ ವ್ಯಾಪಕ ಕಾರ್ಯಕ್ಷೇತ್ರವಾಗಿರುತ್ತದೆ. ಇದಲ್ಲದೆ ತೋಟಗಾರಿಕೆಯು ಸಾಕಷ್ಟು ಸಮೃದ್ಧವಾಗಿದ್ದು, ಪಶು ಸಂಪತ್ತು ಮತ್ತು ಕುರಿ ಸಂಪತ್ತು ಕೂಡ ಸಾಕಷ್ಟಿರುತ್ತದೆ. ಇದು ನಾನು ಕೊಟ್ಟಿದ್ದಲ್ಲಪ್ಪ, ನಮ್ಮ ಮಾಗಡಿ ಶಾಸಕ, ನನ್ನ ಹಳೆ ಅದು ಮಿತ್ರ ಅಂತಲೂ ಹೇಳಕ್ಕಾಗಲ್ಲ. ಗೆದ್ದಿದ್ದು ಜನತಾದಳದಲ್ಲಿ 3 ಬಾರಿ, ಗೆದ್ದಿದ್ದು ಕಾಂಗ್ರೆಸ್ ಅಲ್ಲಿ 1 ಬಾರಿ, ಇನ್ನ ಬಿಜೆಪಿನಲ್ಲಿ 1 ಬಾರಿ. ಈಗ ಬಿಜೆಪಿ ಜೆಡಿಎಸ್ ಬಗ್ಗೆ ಮಾತನಾಡ್ತಾರೆ. ಯಾವ ಪಕ್ಷದ ಕಾರ್ಯಕರ್ತರು ನಿಮ್ಮನ್ನ ನಿರಂತರವಾಗಿ 3 ಬಾರಿ ಗೆಲ್ಸಿದ್ರು? ಯಾಕಪ್ಪ ನಮ್ಮನ್ನು ಬಿಟ್ಟೋಗಿದ್ದು? ಏನ್ ಅನ್ಯಾಯ ಮಾಡಿದ್ದು? ಏನ್ ತಪ್ಪು ಮಾಡಿದ್ದು ನಾವು? ಅದೆಲ್ಲ ಒಂದು ಭಾಗ ಇರಲಿ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ? ಇದು ಕಾಂಗ್ರೆಸ್ ಸರ್ ಕೊಟ್ಟಿರೋದಪ್ಪ. ಇವತ್ತೇನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದಿರಲ್ಲ, ಫುಲ್ ಪೇಜು, ಅದು ಅವ್ರಿಗೆ ಯೋಗ್ಯತೆ ಇಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ. ಇಲ್ಲೆಲ್ಲ ಇನ್ನೊಬ್ಬ ನಮ್ಮ ಹಳೆ ಸ್ನೇಹಿತ ಇಲ್ಲಿ ಹೊಸೂರ್ನ ಇಲ್ಲಿ ರೈತ ಅಂತ ಹೇಳ್ತಾರಲ್ಲ, ಹೊಸೂರ್ನ ಒಬ್ಬ ವ್ಯಕ್ತಿ ಕೈನಲ್ಲಿ ಅಡ್ವರ್ಟೈಸ್ಮೆಂಟ್. ಇವ್ರ ಯೋಗ್ಯತೆಗೆ, ಇವ್ರು ಕಾಂಗ್ರೆಸ್ ಪಕ್ಷದಿಂದ ಕೂಡ ಯೋಗ್ಯತೆ ಇಲ್ಲ ಇವರಿಗೆ. ಇದು ಅವ್ರು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್. ಅದರಿಂದ ಇವತ್ತು ನಾನು ಭಾಷಣ ಮಾಡ್ಲಿಕ್ಕೆ ಹೋಗಲ್ಲ. ವಿಧಾನಸಭೆ ಕಲಾಪದಲ್ಲಿ ಈ ಎಲ್ಲಾ ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀವಿ, ಈ ಸರ್ಕಾರದ ಮುಂದೆ. ಅದ್ರ ಜೊತೆಗೆ ಇವರೇ ಹೇಳಿದ್ದಾರೆ, ಯಾವುದೇ ರೀತಿ ಸರ್ಕಾರದ ಭೂಮಿ ಪಡಲಿಕ್ಕೆ ಸರ್ವೆ ಮಾಡಿಲ್ಲ, ಯಾವುದೇ ರೀತಿ ಅಧಿಸೂಚನೆ ಹೊರಡಿಸಿಲ್ಲ, ಇದೆಲ್ಲ ಕೊಟ್ಟವ್ರು ಇಲ್ಲಿ.